ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಇಡೀ ಚಿತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ಮತ್ತೋರ್ವ ಹೀರೋ ಅಂದರೆ ಮುದ್ದು ಪಾರಿವಾಳ. ಪಾರಿವಾಳ ಇಡೀ ಚಿತ್ರದಲ್ಲಿ ರೂಪಕವಾಗಿ ಕಾಣುವಂಥದ್ದು, ಅಷ್ಟು ಪ್ರಮುಖವಾಗಿ ಇರುವಂಥದ್ದು. ನಿಮಗೊಂದು ವಿಷಯ ಚೆನ್ನಾಗಿ ಗೊತ್ತಿರ್ಬೋದು, ನೀವು ಗಮನಿಸಿರ್ಬೋದು. ಪಾರಿವಾಳವನ್ನು ಸಾಧಾರಣವಾಗಿ ನಾವು ಒಂಟಿಯಾಗಿ ನೋಡಲ್ಲ, ಅದು ಸಂಘಜೀವಿ. ಆದರೆ ಈ ಚಿತ್ರದಲ್ಲಿ ಒಂದೇ ಒಂದು ಪಾರಿವಾಳ. ಇದು ಹೇಗೆ? ಕೋಡಂಬಾಕಂ ಮಡ್ರಾಸ್ ಅಲ್ಲಿ ಒಬ್ಬ ಪಾರಿವಾಳಗಳನ್ನು ಸಾಕ್ತಿರೋದನ್ನು ಭಗವಾನ್ ಅವರು ನೋಡಿದ್ರು. ಅಲ್ಲಿ ಹೋಗಿ ಒಂದು ಪಾರಿವಾಳ ಸಿಗತ್ತಾ, ಅದಕ್ಕೊಂಚೂರು ನೀನು ತರಬೇತಿ ಕೊಡೋಕ್ಕೆ ಸಾಧ್ಯವಾ? ಈ ರೀತಿ ನಮ್ಮ ಸಿನಿಮಾಗೆ ಒಂದು ಪಾರಿವಾಳ ಪಾತ್ರವಾಗಿ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಆಯಿತು, ಅದು ಪ್ರಯತ್ನ ಆಗಲಿ ಅಂತ ಈ ಪ್ರಯತ್ನವನ್ನೂ ಮಾಡಿದ್ರು. ಅದು ಎಷ್ಟರ ಮಟ್ಟಿಗೆ ಯಶಸ್ಸಾಯಿತು ಅಂದರೆ, ಆ ಪಾರಿವಾಳ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ತುಂಬ ಹೊಂದಿಕೊಂಡು ಇಡೀ ಚಿತ್ರದಲ್ಲಿ ಅವರಿಬ್ಬರ ಆ ಜೋಡಿ ಅಥವಾ ಆ ಬಾಂಧವ್ಯ ಯಾವ ಮಟ್ಟಿಗೆ ಆಯಿತು ಅನ್ನೋದನ್ನು ನಾವು ಸಿನಿಮಾ ಮುಖೇನ ಕಂಡಿದ್ದೀವಿ. ನಿಮಗೆ ಗೊತ್ತಿರಲಿ, ಅಕಸ್ಮಾತ್ ಈ ಪಾರಿವಾಳ ಒಂದು ಶಾಟ್ನಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಕೆಲಸ ತಡ ಆಗೋದು ಬೇಡ ಅಂತ ಇನ್ನೊಂದು ಪಾರಿವಾಳವನ್ನು ತಯಾರು ಮಾಡಿ ಇಟ್ಟಿದ್ರಂತೆ. ಆದರೆ ಆ ಇನ್ನೊಂದು ಪಾರಿವಾಳದ ಅವಶ್ಯಕತೆಯೇ ಬರಲಿಲ್ವಂತೆ. ಆಗ ಪಾರಿವಾಳವನ್ನು ತಂದ್ರಲ್ಲ ಅಭಿನಯಿಸೋಕ್ಕೆ ಬೇಕು ಅಂತ, ಅದಕ್ಕೆ ಕೊಟ್ಟ ಮೊತ್ತ ಎಷ್ಟು ಗೊತ್ತಾ? 500 ರೂಪಾಯಿಗಳು. 50 ವರ್ಷಗಳ ಹಿಂದೆ 500 ರೂಪಾಯಿಗಳು ಅಂದರೆ ನೀವೇ ಲೆಕ್ಕ ಹಾಕಿ.